ಸ್ನೇಹಿತರೆ, ಸೀತಮ್ಮ ಮಾಡುವ ಈ ಘಮಘಮಿಸುವ ಸಾರಿನ ಪುಡಿ ಇತ್ಯಾದಿಗಳು ನಮಗೆಲ್ಲರಿಗೂ ತುಂಬ ಇಷ್ಟ. ನಿಮಗೂ ಬೇಕು ಆದರೆ ಇವರು ಕೆಜಿ ಲೆಕ್ಕದಲ್ಲೂ ಮಾಡಿಕೊಡ್ತಾರೆ. ಬೆಂಗಳೂರಿನ ಸುತ್ತಮುತ್ತಲಿನ ಅವರ ಪರಿಚಯದ ಅನೇಕರಿಗೆ ಇವರ ಕೈಯಲ್ಲಿ ತಯಾರಾದ ಸಾರಿನ ಪುಡಿ, ಸಾಂಬಾರ್ ಪುಡಿ ಇತ್ಯಾದಿಗಳೆಲ್ಲ ಬೇಕೇ ಬೇಕಾಗುತ್ತೆ. ಉಷಕ್ಕ ಅವರು ಅಮೇರಿಕಕ್ಕೆ ಹೋಗೋಕೆ ಅಂತ ಈ ಸಾರಿನ ಪುಡಿಯನ್ನು ಮಾಡಿಸ್ಕೊಂಡಿದ್ದು. ಈಗ ನೀವೇನು ಇದು ಚಕ್ಲಿ ಹಿಟ್ಟು ಚಕ್ಲಿ ಹಿಟ್ಟು ಓ ಯಾರು ಕೇಳಿದ್ರಾ? ಉಷಾ ಅವ್ರು ಕೇಳಿದ್ದಾರೆ ಅಂದ್ರಲ್ಲ, ಚಕ್ಲಿ ಮಾಡ್ಲಿಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀರಿ. ಅದೇ ನಿಮ್ಮ ಕೈ ರುಚಿ ನೋಡಿ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಅಪಾರ್ಟ್ಮೆಂಟ್ ಬಂದು ನೆಂಟ್ರಿಸ್ಟ್ರು ಅದನ್ನು ರುಚಿ ನೋಡಿಕೊಂಡು ನನಗೂ ಮಾಡಿಕೊಡು ಅಂತೇಳಿ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೋತಾರೆ. ಇದು ಚಕ್ಲಿ ಹಿಟ್ಟು ನೀವು ಮೊದಲೇ ಮಾಡಿ ಇಟ್ಕೊಂಡಿದ್ದು ಅಲ್ವಾ? ಇದಕ್ಕೆ ಏನು ಹಾಕ್ತೀರಿ ಹೇಳ್ಬೋದಾ? ನೀವು ಸೀಕ್ರೆಟ್ ಹೇಳ್ಬೋದಾ? ಹೇಳ್ಬೋದು. ಹೇಳಿ, ಏನೇನು ಹಾಕಿದ್ದೀರಾ? 1 kg ಅಕ್ಕಿಗೆ 1.5 ಪಾವ್ ಉದ್ದಿನ ಬೇಳೆ, ಅಕ್ಕಿ ಉದ್ದಿನ ಬೇಳೆ 2 ತೊಳೆದು ನೆರಳಿನಲ್ಲಿ ಹರಿವಿ ಸ್ವಲ್ಪ ಕೈ ಅಂಟದಂಗೆ ಕಾಳು ಬಂದ್ರೆ ತೆಗೆದು ಬೆಚ್ಚಗಾಗೋವರೆಗೂ ಹಿಡಿದ್ರೆ ಸ್ವಲ್ಪ ಬಿಸಿ ಆಗ್ಬೇಕು. ಅಷ್ಟಾಗೋ ತನಕ ಅಲ್ಲಿವರೆಗೂ ಹುರಿತೀವಿ ಅಕ್ಕಿ. ಉದ್ದಿನ ಬೇಳೆ ಇದ್ರ ತರ ಸಂಪಿಗೆ ಬಣ್ಣಕ್ಕೆ ಹುರ್ಕೋತೀವಿ. ಹುರ್ಕೊಂಡು 2 ಮಿಕ್ಸ್ ಮಾಡಿ ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀರಾ? ಇದು ಹಿಟ್ಟು ಮಾಡಿಸಿಟ್ಕೊಂಡ್ರೆ ಪ್ರೀ ಮಿಕ್ಸು ಅಂತಾರಲ್ಲ. ಈಕೆ ರುಚಿ ತಕ್ಕಷ್ಟು ಉಪ್ಪು, ಪರಿಮಳಕ್ಕೆಲ್ಲ ಉದ್ದಿನ ಬೇಳೆ ಎಲ್ಲ ಹಾಕಿ ಆಗಿದೆ ನೋಡಿ. ನಾನು ಇವತ್ತು ನಿಮ್ಮ ಹತ್ರ ಮಾತಾಡುವ ಅಂತೇಳಿ ಬಂದಿದ್ದು. ಈ ರೆಸಿಪಿಯನ್ನು ಜನರಿಗೆ ಹಂಚಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅದೇ ನೀವು ಯಾರು ಕೇಳಿದ್ರು ಮಾಡಿಕೊಡ್ತೀರಿ ಅಲ್ವಾ? ಅದೇ ನಾನಲ್ಲಿ ನನಗೆ ಮೆಸೇಜ್ ಹಾಕೋಕೆ ಹೇಳ್ತೀನಿ, ನನ್ನ ನಂಬರಲ್ಲಿ ಕೊಟ್ಟಿರ್ತೀನಿ. ಅವರು ನಾನು ಕೇಳಿದರೆ ನಮಗಂದ್ರೆ ಕಾಲ್ ಬಂದರೆ ಎಲ್ಲ ಟೈಮ್ನಲ್ಲೂ ನಿಮ್ಗೆ ರಿಸೀವ್ ಮಾಡೋಕ್ಕಾಗೋಲ್ಲ, ಮಾಡಿಕೊಡ್ತೀನಿ. ತುಪ್ಪ ಹಾಕಿ ಕಲಿಸೋದ ನೀವು? ಇದು ಮನೆಯಲ್ಲೇ ಮಾಡಿದ ತುಪ್ಪ? ಮನೆಯಲ್ಲೇ ಮಾಡಿದ್ದು. ಇದು ದೇವರಿಗೆ ನಾವು ಅಲಂಕಾರ ಮಾಡಲಿಕ್ಕೆ ಮಾಡಿಸಿದ್ವಿ, ಬೆಣ್ಣೆ ಅಲಂಕಾರ. ಓಹೋ, ಅದರದ್ದು. ದೇವರ ಪ್ರಸಾದನೂ ಇದೆ ಹಾಗಾದ್ರೆ. ಅದು ನೀವು ಯಾವುದೋ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಮಾಡಿಸಿದ್ರಿ ಅಂದ್ರಲ್ಲ, ಯಾವ ದೇವಸ್ಥಾನದಲ್ಲಿ? ಆಂಜನೇಯನ ಗುಡಿಯಲ್ಲಿ, ನಾಗಸಂದ್ರ ಸರ್ಕಲಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿಗೆ ನನ್ನ ಮಗಳು ಹುಟ್ಟಿದ ಹಬ್ಬದ ಪ್ರಯುಕ್ತ ಬೆಣ್ಣೆ ಪ್ರತಿ ವರ್ಷ ಮಾಡ್ತೀರಾ? ಆ ಬೆಣ್ಣೆಯನ್ನ ಕರೆಸಿ ತುಪ್ಪ ಮಾಡಿದ್ದೀವಿ ನೋಡಿ. ಅದು ಪ್ರಸಾದನೂ ಸೇರಿಸ್ತು ಇದಕ್ಕೆ. ಇನ್ನೂ ತುಪ್ಪ ಹಾಕ್ತಾ ಇದ್ರೆ ಅಂದ್ರೆ ತುಪ್ಪದಲ್ಲೇ ಕಲಿಸೋದು ನೋಡಿ. ಇದು ತುಪ್ಪದ ಅಂದ್ರೆ ಇದು ಬೆಣ್ಣೆ ಮುರುಕಲ್ಲ, ತುಪ್ಪದ ಮುರುಕಾಗಿರುತ್ತೆ. ಹಾಗಾಗಿ ಅವತ್ತು ನೀವು ತುಂಬ ಗರಿಗರಿಯಾದ ಬಿಸಿ ಬಿಸಿ ಚಕ್ಲಿ ತಂದಿದ್ದು ನಮಗೆಲ್ಲರಿಗೂ ಖುಷಿಯಾಗಿತ್ತು. ರೆಸಿಪಿ ಕೇಳೋಣ ಅಂತಿದ್ದೆ ನೋಡಿ. ಈಗಿದೆ ನಾನು ನಿಮ್ಮ ಹತ್ರ ಪಕ್ಕದ ಮನೆಯಾದರೂ ಮಾತಾಡೋಕೆ ಬರೋಕೆ ಪುಡ್ಸತ್ತಿಲ್ಲಾಗಿತ್ತು. ಇವತ್ತು ಬಂದಿದ್ದಕ್ಕೆ ನನಗೆ ಅದು ಇದು ಹಾಕಕ್ಕೆ ನನಗೆ ಇಷ್ಟ ಆಗಲ್ಲ. ಅದೇ ನೀವು ನೋಡಿ ಒಳ್ಳೆ ಕ್ವಾಲಿಟಿದನ್ನೇ ಹಾಕಿ ಜನರಿಗೆ ಹಂತ ಇದ್ದೀರಾ. ಯಾವುದು ಹಂಗೆ ಅದೇ ಸಾಂಬಾರ್ ಪುಡಿ ಇರಲಿ, ಯಾವುದಾದ್ರೂ ಅಷ್ಟೇ, ಸಾಂಬಾರ್ ಪುಡಿ ಇರಲಿ, ಸಾರಿನ ಪುಡಿ ಇರಲಿ, ಅದೇ ನಿಮ್ಮ ಕೈ ರುಚಿ ಸಾರಿನ ಪುಡಿ ನಮಗೆಲ್ಲ ಸವಿಲೇಬೇಕು ಅಂತ ಫಸ್ಟ್ ಕ್ವಾಲಿಟಿ ಪದಾರ್ಥ ತಂದು ಅದೇ ಅದನ್ನ ಇದು ಮಾಡಿ ಮಾಡ್ತೀನಿ. ಮಾಡಿಯೋದಂತಲ್ಲ, ನಿಮ್ಮ ಕೆಲಸ ಕೈ ಚುರುಕನ್ನ ನಾನು ಬಾಯಲ್ಲಿ ಹೇಳೋಕ್ಕಾಗಲ್ಲ. ನಾವು ಪ್ರತ್ಯಕ್ಷ ನೋಡಿದಾಗ ಎಷ್ಟೋ ಮಂದಿ ನಿಮ್ಮ ಕೈ ಚಳಕ ನೋಡಿ ಖುಷಿ ಪಟ್ಟಿದ್ದಾರೆ. ನಮ್ಮ ಅತ್ತಿಗೆ ಅಂತೂ ನಿಮ್ಮ ಗುರ್ತ ಹಿಡ್ದಿದ್ದೆ ಹಾಗೆ, ಇವರು ಸೀತಮ್ಮ ಅಲ್ವಾ, ಹೂ ಬತ್ತಿ ಎಲ್ಲ ಮಾಡೋರಲ್ವಾ ಅಂತೇಳೆಲ್ಲ ಕೇಳಿದ್ರಲ್ವಾ? ಬರಬೇಕು ಜಿಡ್ಡು ಅದಷ್ಟು ಹಾಕಿದ್ರೆ ಅಂದ್ರೆ ಸರಿಯಾಗಿ ಬರುತ್ತೆ. ಮತ್ತೆ ಎಣ್ಣೆ ಹೀರೋಕೊಳ್ಳಲ್ಲ ಈ ರೀತಿ ಕಲಿಸ್ಕೊಂಡ್ರೆ. ಮೊಳಕೆ ಹಿಂಗನ್ನು ಹಾಕ್ತಾ ಇದ್ದೀರಾ? ಅದೇ ಸುಮಾರು ಒಂದು ಕಡಲೆಕಾಳಕ್ಕಿಂತ ಜಾಸ್ತಿ ಹಾಕ್ದಂಗೆ ಅನ್ನಿಸ್ತು ನನಗೆ. ಅದು ತೋರಿಸೋಕ್ಕೆ ಆಗಲಿಲ್ಲ. ಒಂದು ಕಡಲೆಕಾಳಿಗಿಂತ ಜಾಸ್ತಿ ತಗೊಂಡಿರಲ್ವ ಇದಕ್ಕೆ ಪರಿಮಳಕ್ಕೆ? ಅದೇ ಹಿಂಗನ್ನು ಅದೇ ಇವರು ಅಡುಗೆಯಲ್ಲಿ ಹಿಂಗಿನ ಪರಿಮಳನೂ ತುಂಬ ಇರುತ್ತೆ. ಅವರಂದ್ರೆ ಎಲ್ಲ ಸಾಮಗ್ರಿಯನ್ನು ಒಳ್ಳೊಳ್ಳೆ ಸಾಮಾನನ್ನೇ ಹಾಕಿ ಮಾಡೋದು. ಹಿಂಗಿನ ನೀರು ಹಾಕಿ ಕಲಿಸೋದು. ಹಾಕ್ತಾ ಇದ್ದೀರಾ? ಅದಕ್ಕೆ ತಣ್ಣೀರನ್ನು ಹಾಕಿ ಕಲಿಸೋದು ಅಲ್ವಾ? ಇದು ನೆನೆಬೇಕು ಹೇಳಲ್ಲ, ಇಲ್ಲವೇ ಇಲ್ಲ, ಒಂದು 10 ನಿಮಿಷ ಅಷ್ಟೇ. ಕಲಿಸಿದ ತಕ್ಷಣ ಮಾಡ್ಲಿಕ್ಕೆ ಹೋದ್ರೆ ಬಡ್ಡಿ ಎಲ್ಲ ಕಟ್ಟಾಗುತ್ತೆ. ಒಂಚೂರು ನೆನೆದ್ರೆ ಅದೇ ಎಣ್ಣೆ ಕಾಯೋ ತನಕ ಹೀಗೆಲ್ಲ ಆಗೋ ತನಕ ಸರಿಯಾಗಿಬಿಡುತ್ತೆ. ಅದು ಕಲಿಸುವಾಗ ಈ ಹದ ಬರಬೇಕಾ? ಇನ್ನು ನೋಡಿ, ಕೈಗೆ ಅಂಟಬಾರ್ದು ಅಲ್ಲಿ ತನಕ ಆ ರೀತಿ ಮೆದು ಆಗೋ ತನಕ ಕಲಿಸ್ಕೋಬೇಕು. ಆದ್ರೆ ತುಂಬ ಮೆದುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಅದೇ ನಿಮ್ಮ ಚಕ್ಲಿ ಅಂತೂ ಬೆಳ್ಳಗೆ ಚೆನ್ನಾಗಿತ್ತು. ಇದು ಯಾವ ರೀತಿ ಬರುತ್ತೆ ಹೇಳಿ ನನಗೆ ಈ ವಿಡಿಯೋನ ಜನರಿಗೆ ಹಂಚಲಿಕ್ಕೂ ಒಂದು ಒಳ್ಳೆಯ ಅವಕಾಶ ಸಿಕ್ತು ನೋಡಿ. ಸನ್ಪ್ಯೂರ್ ಎಣ್ಣೆಯಲ್ಲಿ ಕರಿಯೋದು ನೋಡಿ. ಚಕ್ಲಿ ಮಾಡೋಕ್ಕೆ ಶುರು ಹಚ್ಕೊಂಡೇ ಬಿಟ್ರು. ಈಗ ಇದನ್ನು ನೀವು ಇದಕ್ಕೆ ತುಂಬಿಸಿ. ನನಗೆ ಈ
ಇದನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಇದು ನೀವೇನು ಇದ್ರ ಬಗ್ಗೆ ನೆನಪಂತ ಒಂದು ಹಂಚ್ಕೊಂಡಂಗಿತ್ತು. ನಮ್ಮ ತಾಯಿ ಇದ್ದದ್ದು ತಾಯಿದು ಅದೇ ಇದೆ ನೋಡಿ, ಇಲ್ಲೂ ಒಂದಿದೆ. ಇದು ಅವ್ರ ತಾಯಿಯಿಂದ ಬಳುವಳಿಯಾಗಿ ಬಂದಿದ್ದಂತೆ, ಹಾಗಾಗಿ ಇದನ್ನು ಹಾಗೇ ಇಟ್ಕೊಂಡಿದ್ದಾರೆ ನೋಡಿ. ಪುಟ್ಟದಾಗಿದೆ. ಹಾಗೆ ಈಗ ಹೊಸದಾಗಿ ಬಂದ್ರೂ ಅಮ್ಮನ ನೆನಪಲ್ಲೇ ಆದ್ರೂ 2 ಚಕ್ಲಿ ಆದರೂ ಪರವಾಗಿಲ್ಲ, ಹಳೆಯ ಕಾಲದನ್ನೇ ಉಪಯೋಗಿಸಿ ಮಾಡ್ತಾರೆ. ಈಗ ಹೊಸ ಚಕ್ಲಿ ಒರಳಲ್ಲಿ ಈಗ 8-10 ಮಾಡ್ಲಿಕ್ಕೆ ಆಗ್ತದೆ. ಆದರೂ ಇವ್ರು ಕಷ್ಟ, ಇವರಿಗೆ ಎಷ್ಟೊಂದು ಆರ್ಡ್ರ್ ಬರುತ್ತೆ. ಆದ್ರೂ 2 ಚಕ್ಲಿ ಆದರೂ ಅಡ್ಡಿಲ್ಲ, ಇದರಲ್ಲೇ ಮಾಡಬೇಕು ಅಂತೇಳಿ ಮಾಡೋದಂತೆ. ನಾನು ಹಾಗೆ ಹೇಳಿದೆ, ನಮ್ಮಲ್ಲಿದೆ ಕೊಡ್ಲಾ ಕೇಳಿದ್ರು ಹಾಗೆ ಹೇಳ್ತಾರೆ, ಅಮ್ಮನ ನೆನಪಲ್ಲಿ ನಾನು ಈ ಚಕ್ಲಿ ಒರಳಲ್ಲಿ ಈ ಚಕ್ಲಿಯನ್ನು ಮಾಡೋದು ಅಂತ. ನೋಡಿ ಇವ್ರ ಚಕ್ಲಿನೂ ಎಷ್ಟು ದೊಡ್ಡದಾಗಿರುತ್ತೆ. ಇಲ್ಲ ಇದು ನಮ್ಗೆ ಈಸಿ. ನಿಮ್ಗೆ ಎಷ್ಟು ನನ್ನ ಎಣ್ಣೆ ಕಾದಿರ್ಬೇಕಾ? ಕಾಯ್ಬೇಕಿನ್ನು ಕಾಯ್ಬೇಕಾ? ಹಾಕಿದ ತಕ್ಷಣ ಬೇಕು. ಇನ್ನೊಂದು 2 ನಿಮಿಷ ಹೋಗ್ಬೇಕಲ್ವ? ಅಯ್ಯೋ ಒಂದೊಂದ್ಸರಿ ಹೇಳೋಕ್ಕಾಗಲ್ಲ, ಜಿಡ್ಡು ಜಾಸ್ತಿ ಹಾಕಿದ ಕೂಡಲೇ ಮೇಲೆ ಬಂತು. ಚಕ್ಲಿ ಹಾಕಿ ಹೇಗೆ ಬಂತು ನೋಡಿಕೊಂಡು ಉಳಿದದ್ದನ್ನೆಲ್ಲ ಒಂದು ವೇಳೆ ಹೆಚ್ಚು ಕಡಿಮೆ ಮಾಡೋದಾದರೆ ಹದ ಸರಿ ಮಾಡ್ಕೊಳಕ್ಕಾಗತ್ತೆ ಅಂತ ಹಾಕಿದ್ದಾರೆ. ಘಮ ಘಮ ಚಕ್ಕಲಿ ರೆಡಿ ಆಗ್ತಾ ಇದೆ. ಈ ಚಕ್ಕಲಿ ಯಾವ ರೀತಿ ಇರುತ್ತೆ ಅಂತೇಳಿ ಆಮೇಲೆ ಬೆಂದ ನಂತರ ತೋರಿಸ್ತೀನಿ. ಅದು ಎಷ್ಟು ದೊಡ್ಡದಾಗಿರೋ ಚಕ್ಕಲಿ ಇದೆ. ತುಪ್ಪದ ಘಮ ಮತ್ತು ಚಕ್ಕಲಿ ಘಮ ಸೇರಿಕೊಂಡಿದೆ. ಬೆಂದ್ಬಿಟ್ಟಿತ್ತಲ್ಲ ನೋಡಿ. ಒಂದು ದಿನ ಹುಚ್ಚನ ಹೆಂಡತಿ ಚಕ್ಕಲಿ ಮಾಡಿದ್ಲು, ಬಳೆ 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 ಎಂದು ಕೈಗೆ ಹಾಕ್ಕೊಂಡ ಹೇಳುವಂಗೆ ಇದೆ ನೋಡಿ. ಎಷ್ಟು ದೊಡ್ಡ ಬಳೆ ಆಕಾರಕ್ಕಿಂತ ದೊಡ್ಡದಾಗಿದೆ ಇವ್ರ ಚಕ್ಕಲಿ. ಇದೇ ಲೆಕ್ಕದಲ್ಲೇ ಅವರು ಜನರಿಗೆ ಕೊಡೋದು. ಬಳೆ ಆಕಾರನೇ ಇದೆ ನೋಡಿ. ಇದು ಎಣ್ಣೆನೂ ಹೀರ್ಕೊಳ್ಳಲ್ಲ, ಘಮ ಘಮ ಅನ್ನುವ ಚಕ್ಕಲಿ ಸಿದ್ಧ ಆಗಿದೆ ನೋಡಿ. ಗರಿಗರಿಯಾದ ಚಕ್ಕಲಿ ರೆಡಿಯಾಗಿದೆ. ಅವರಿಗೆ ಎಷ್ಟು ಹಿಟ್ಟಿಗೆ ಎಷ್ಟು ಚಕ್ಕಲಿ ಆಗುತ್ತೆ ಅಂತ ಲೆಕ್ಕ ಇರುತ್ತೆ. ಆವಾಗಲೇ ಹೇಳ್ದಂಗೆ ನೋಡಿ, ಬಳೆ ಥರನೇ ಇದೆ, ಗರಿಯಾಗಿದೆ ಅಂತ ನೋಡಿ. ಪುಡಿ ಪುಡಿ ಆಗುತ್ತೆ, ಒಂಚೂರು ಎಣ್ಣೆ ಹೀರ್ಕೊಳ್ಳಿಲ್ಲ, ತುಪ್ಪದ ಘಮ ಇದೆ. ಸೀತಮ್ಮ ಬೇಸನ್ ಲಾಡು ಮಾಡ್ತಾ ಇದ್ದಾರೆ. ಬೇಸನ್ ಲಾಡು ಎಷ್ಟು ಲಾಡು ಮಾಡ್ತಾ ಇದ್ದೀರಾ ಈಗ? 150 ಲಾಡು ಮಾಡ್ತಾ ಇದ್ದೀರಾ. ಅದಕ್ಕೆ ತಯಾರಿ ಏನು ಮಾಡ್ಕೊಂಡಿದ್ದೀರಾ ನೀವು? ತಯಾರಿ ಕಡಲೆ ಹಿಟ್ಟು ಹುರಿದು 2.5 kg 2.5 kg ಸಕ್ಕರೆ ಮಿಕ್ಸಿಗೆ ಹಾಕಿ ಬೀಸಿ, ಏಲಕ್ಕಿ ಪುಡಿ ಅದನ್ನೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ? ಅಂದರೆ ತುಪ್ಪ ಹಾಕಿ ಹುರಿದಿಲ್ಲ ಕಡಲೆ ಹಿಟ್ಟನ್ನು. ನೋಡಿ ತೋರಿಸಿ ಒಂದ್ಸಲ ಕಡಲೆ ಹಿಟ್ಟು ಯಾವ ರೀತಿ ಹುರ್ಕೊಂಡಿದ್ದೀರಿ ಅಂತ. ಹಾಂ, ಈ ರೀತಿ ಕೆಂಪಗಾಗೋ ತನಕ ಒಂದು ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೀರಾ. ಮತ್ತು ಆಮೇಲೆ ತುಪ್ಪ ಬಿಸಿಗಿಟ್ಟು ಕಾಯಿಸಿ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪನೇ ಹೀಗೆ ಕಲಿಸ್ಕೊಂಡು ಉಂಡೆ ಮಾಡ್ತೀವಿ. ಅದೇ ಈ ಉಂಡೆ ಇದು ನಾಳೆ ಆಗೋ ತನಕ ಇನ್ನೂ ಗಟ್ಟಿಯಾಗಿ ಬರುತ್ತೆ. ಹಾಂ, ಅದೇ ಆರೋಗ್ಯಕರವಾದ ಉಂಡೆ. ಸಕ್ಕರೆ ಹಾಕಿದ್ದು, ಆದ್ರೂ ಮನೆಯಲ್ಲೇ ನಾವು ಮಾಡಿದರೆ ಪೇಟೆಯಿಂದ ತರೋ ಬದಲಿಗೆ ಈ ರೀತಿ ಆಗುತ್ತೆ ಅಂತ ಉಂಡೆ ಮಾಡ್ತಾ ಇದ್ದಾರೆ ನೋಡಿ. ಒಬ್ಬರೇ ಇದಷ್ಟನ್ನು ನೀಟಾಗಿ ಹುರ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ. ಡ್ರೈ ಫ್ರೂಟ್ಸನ್ನೆಲ್ಲ ಚೂರು ಮಾಡಿ ಅದ್ರ ಜೊತೆಗೆ ಹಾಕ್ಕೊಂಡು ಬಿಟ್ಟಿದ್ದೀರಾ. 150 ಉಂಡಾದ್ಮೇಲೆ ನೋಡುವ ಯಾವ ರೀತಿ ಕಟ್ತಾ ಇದ್ದೀರಾ ನೀವು. ಸುಲಭವಾಗಿ ಕಟ್ಟೋಕೆ ಬರುತ್ತಲ್ವಾ? ನಾವು ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಅದೇ ಒಡೆಯೋದಿಲ್ಲ. ಆಗಿ ಬರುತ್ತೆ. ಹಂಗೆ ಅಂತ ಹೇಳಿ ತುಂಬ ಮುಳುಗುವಷ್ಟು ತುಪ್ಪ ಹಾಕಿದ್ರೂ ಅದು ಅಂದರೆ ನೀಟಾಗಿರೋಲ್ಲ ಅದು. ಅಂದರೆ ನಾಳೆನೂ ಇದೇ ರೀತಿ ಇದ್ಬಿಡುತ್ತೆ. ಹಾಂ, ತುಂಬ ತುಪ್ಪ ಹಾಕಿದ್ರು ತುಪ್ಪ ಉಗುಳ್ತಾ ಇದ್ರು ಚೆನ್ನಾಗಿರೋದು. ಇದಾಗ್ಬಿಡುತ್ತೆ. ಆಕಾರ ಇರೋದಿಲ್ಲ, ಚಪ್ಪಟೆ ಆಗಿಬಿಡುತ್ತೆ. ನೀವು ಈ 150 ಉಂಡೆ ಮಾಡೋಕ್ಕೆ ಸುಮಾರು ಎಷ್ಟು ಬೇಕಾಗುತ್ತೆ ಕಡಲೆ ಹಿಟ್ಟು? ಇದು 3.5 kg ಕಡಲೆ ಹಿಟ್ಟು, 3.5 kg, 3 kg ಸಕ್ಕರೆ, 3 kg ಸಕ್ಕರೆ ಪುಡಿ ಮಾಡಿ, ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಸುಮಾರು 2.5 kg ಬೇಕು.
ಬೇಕು. ಅದೇ ನೀವು ಬಿಸಿ ಮಾಡಿ ಇಟ್ಕೊಂಡಿದ್ರಲ್ಲ ಆಚೆ ಈಚೆ ಮಾಡುವಾಗ ಗೊತ್ತಾಗತ್ತೆ. ಅದೇ ಅಂದಾಜಿಗೆ ನಾವು ಒಂದು ಸುಮಾರು 150 ಉಂಡೆ ಮಾಡ್ಲಿಕ್ಕೆ ಎಷ್ಟು ಬೇಕಾಗತ್ತೆ ಅಂದಾಜಾಗತ್ತೆ ಅಂತ. ದೇವರಿಗೆಲ್ಲ ನೈವೇದ್ಯ ಮಾಡಾಯಿತು ಅಲ್ವಾ? ರೆಡಿಯಾಗಿದೆ ಬೇಸನ್ ಉಂಡೆ. ಓ, ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ತಿನ್ನೋದಾ? ತುಂಬ ಚೆನ್ನಾಗಿದೆ. ಅದೇ ದೇವರು ನಿಮ್ಮನೆ ದೇವ್ರದ್ದು ಒಂದು ಫೋಟೋ ಇರೋದು. ಯಾವುದೇ ಅಡುಗೆ ಮಾಡಿದವಾಗ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ತಿಂದರೆ ನಮಗೆ ಖುಷಿನೂ ಇರುತ್ತೆ, ಒಂದು ಸಂಪ್ರದಾಯ ಆಗಿರುತ್ತೆ. ಸೀತಮ್ಮ, ನಿಮ್ಮ ಅಡುಗೆಯಲ್ಲಿ ಇವತ್ತು ಏನೇನು ಮಾಡ್ತಾ ಇದ್ದೀರಾ? ಬೆಂಡೆಕಾಯಿ ಹುಳಿ, ಬೆಂಡೆಕಾಯಿ ಹುಳಿ, ಹಾಂ, ತಿಳಿ ಸಾರು. ತಿಳಿ ಸಾರು. ಇದು ತಿಳಿ ಸಾರು. ಇದು ರೈತನಾ? ಹಾಂ. ಮತ್ತೆ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ, ಹಾಂ, ಹುರುಳಿಕಾಯಿ ಪಲ್ಯ, ಹಾಂ, ತೊಂಡೆಕಾಯಿ ಪಲ್ಯ, ಮತ್ತೆ ದಪ್ಪ ಮೆಣಸಿನ್ಕಾಯಿ, ಚಿತ್ರಾನ್ನ ನಡೀತಾ ಇದೆ. ಅನ್ನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದೆ. ಇನ್ನು ಊಟ ಮಾಡೋದಕ್ಕೊಂದು ರೆಡಿ ಇದೆ. ಸ್ನೇಹಿತರೆ, ನಾನಿವತ್ತು ಸೀತಮ್ಮನ ಕೈ ರುಚಿಲಿ ಯಾವ್ಯಾವ ಅಡುಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಇವ್ರ ಕೈ ರುಚಿಯಲ್ಲಿ ಮಾವಿನಕಾಯಿ ತೊಕ್ಕು ಮಾಡಿದಂತೂ ತುಂಬ ಮಂದಿ ಇಷ್ಟಪಟ್ಟಿದ್ರು. ಹಾಗಾಗಿ ಇವತ್ತು ಅವ್ರ ಕೈ ರುಚಿಯಲ್ಲಿ ನಾವು ಇದನ್ನೆಲ್ಲ ನೋಡೋಣ ಅಂಥೇಳಿ ಮಾಡ್ತಾ ಇರುವಂಥದ್ದು. ನೋಡಿ, ಇದೆಲ್ಲ ಮಾಡಿದ್ದಾರೆ. ಇದೆಲ್ಲ ಯಾವುದ್ಯಾವುದು ಅಂತ ಅವರು ಈಗಾಗಲೇ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ಮಾಡೋ ವಿಧಾನ ಬೇಕಿದ್ದರೆ ಇದರಲ್ಲಿ ಯಾವ್ದು ಬೇಕು ಅಂದರೆ ಅವ್ರ ಕೈಯಿಂದ ನಾನು ಇನ್ನೊಮ್ಮೆ ಪುಡಿ ಮಾಡೋದು ಇದನ್ನೆಲ್ಲ ತಿಳ್ಕೊಂಡು ಮಾಡ್ತೀನಿ. ನಿಮಗೂ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿದರೆ ಅವ್ರ ಕೈಯಿಂದ ರುಚಿಯನ್ನು ನೀವು ಸವಿಬೋದು. ಸೀತಮ್ಮನ ಕೈ ರುಚಿಯನ್ನು ಈ ರೀತಿಯಾಗಿ ನಾವೆಲ್ಲ ಸವಿದ ಈ ಖುಷಿಯ ಕ್ಷಣವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಸುತ್ತಮುತ್ತಲಿನ ಅನೇಕರು ಸೀತಮ್ಮನ ಕೈ ರುಚಿಯನ್ನು ಸವಿದು ಖುಷಿಯನ್ನು ಪಟ್ಟಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.